ಸೊ 1983ರಲ್ಲಿ ನಮ್ಮ ಇಂಡಿಯನ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಅರಬ್ಬಿ ಸಮುದ್ರಕ್ಕೆ ಅಂದರೆ ದ್ವಾರಕಾ ನಗರದಲ್ಲಿ ಸಮೀಪದಲ್ಲಿರೋ ಅರಬ್ಬಿ ಸಮುದ್ರದ ಒಳಗಡೆ ಅವರು ರಿಸರ್ಚ್ ಮಾಡೋದಕ್ಕೆ ಹೋಗ್ತಾರೆ. ತುಂಬ ಕೆಲವೊಂದು ದೂರ ಮೈಲ್ಗಳಷ್ಟು ಒಳಗಡೆ ಹೋದಾಗ ಅವ್ರಿಗೆ ಅಲ್ಲಿದ್ದಂಥ ಪ್ರದೇಶ ನೋಡಿ ಎಲ್ಲರೂ ಕೂಡ ಆಶ್ಚರ್ಯಕ್ಕೆ ಒಳಗಾಗ್ತಾರೆ. ಅಲ್ಲಿದ್ದಂಥ ಪ್ರದೇಶಗಳು ದೊಡ್ಡ ದೊಡ್ಡ ಗೋಡೆಗಳು, ದೊಡ್ಡ ದೊಡ್ಡ ಬೀದಿಗಳು, ದೊಡ್ಡ ದೊಡ್ಡ ರಾಜಭವನಗಳು. ಅದು ಹೇಗಿದೆ ನೋಡೋದಕ್ಕೆ ಅಂತಂದರೆ ಈ ಕಾಲದಲ್ಲಿ ಮಾಡೋ ವೆಲ್ ಪ್ಲಾನ್ಡ್ ಮಾಡರ್ನ್ ಸಿಟಿ ಕನ್ಸ್ಟ್ರಕ್ಷನ್ ಥರ ಇದೆ. ಅದನ್ನೆಲ್ಲ ನೋಡ್ಬಿಟ್ಟು ಅವರು ತುಂಬ ಆಶ್ಚರ್ಯಕ್ಕೆ ಒಳಗಾಗ್ತಾರೆ. ಅಲ್ಲಿರೋ ಕೆಲವೊಂದು ಸ್ಟೋನ್ಸ್ನ ತಗೊಂಡು ಬಂದವರು ಕಾರ್ಬನ್ ಡೇಟಿಂಗ್ ಮಾಡಿದಾಗ ಏನು ಗೊತ್ತಾಗುತ್ತೆ, ಅದು ದ್ವಾಪರ ಯುಗ. ಅದು ಅಂದರೆ ದ್ವಾರಕಾ ಸಿಟಿನೇ ದ್ವಾಪರ ಯುಗದಲ್ಲಿದ್ದಂಥ ದ್ವಾರಕಾ ಸಿಟಿ ಅಂತ ಹೇಳ್ಬಿಟ್ಟು ಅವರು ನಿರ್ಧಾರ ಮಾಡ್ತಾರೆ. ಅಂದರೆ ಈಗ ದ್ವಾರಕಾ ಅಂತಂದರೆ ಏನಪ್ಪ ಅಂತಂದರೆ ಶ್ರೀಕೃಷ್ಣನ 4 ಧಾಮಗಳಲ್ಲಿ ಒಂದು. ಅದು ಈಗ ಎಲ್ಲಿದೆ, ಗುಜರಾತ್ ಸ್ಟೇಟಲ್ಲಿರೋ ಜಾಮ್ನಗರ್ ಡಿಸ್ಟಿಕಲ್ಲಿರೋ ಒಂದು ಚಿಕ್ಕದಾಗಿರೋ ದ್ವಾರಕಾ ಸಿಟಿ. ಅಲ್ಲಿರೋ ಶ್ರೀಕೃಷ್ಣನ ನೋಡೋದಕ್ಕೆ ತುಂಬ ಸಾವಿರಾರು ಜನ ಭಕ್ತರು ಅಲ್ಲಿಗೆ ಹೋಗ್ತಾ ಇರ್ತಾರೆ ಶ್ರೀಕೃಷ್ಣನ ದರ್ಶನ ಮಾಡ್ಕೊಳ್ಳೋದಕ್ಕೆ. ಮಹಾಭಾರತದಲ್ಲಿರೋ ಪುರಾಣಗಳ ಪ್ರಕಾರ, ಭಾಗವತ ಪುರಾಣಗಳ ಪ್ರಕಾರ 10ನೇ ಅಧ್ಯಾಯದಲ್ಲಿದ್ದಂಗೆ ಇರೋ ಪ್ರಕಾರ ಶ್ರೀಕೃಷ್ಣ ಬಂದ್ಬಿಟ್ಟು ಮಥುರಾಗೆ ಹೋಗಿ ಕಂಸನ್ನ ಸಾಯಿಸ್ತಾನೆ. ತನ್ನ ದುರಾಡಳಿತವನ್ನು ನೋಡದೆ ಜನಕ್ಕೆ ಹಿಂಸೆ ಕೊಡೋದನ್ನು ನೋಡ್ಬಿಟ್ಟು ಶ್ರೀಕೃಷ್ಣನ ಕೈಯಲ್ಲೇ ಆತನ ಸಾವು ಅಂತ ಗೊತ್ತು ಕಂಸನ್ಗೆ. ಹಂಗಾಗಿ ಕಂಸನ್ನ ಹೋಗಿ ಮಥುರಾಗೆ ಹೋಗಿ ಶ್ರೀಕೃಷ್ಣ ಸಾಯಿಸ್ತಾನೆ. ಅವಾಗ ಏನಾಗುತ್ತೆ, ಕಂಸ ಬಂದ್ಬಿಟ್ಟು ಜರಾಸಂಧನ ಅಳಿಯ. ಜರಾಸಂಧನಿಗೆ ತುಂಬ ಸಿಟ್ಟು ಬರುತ್ತೆ ಕೃಷ್ಣನ ಮೇಲೆ. ಕಂಸನ್ ಸಾಯಿಸಿದ್ದ ಅಂತ ಹೇಳ್ಬಿಟ್ಟು ಸಿಟ್ಟಿಗೆ ಮತ್ತು ಶ್ರೀಕೃಷ್ಣ ಇರೋ ಮಥುರಾ ಮೇಲೆ ಜರಾಸಂಧ ತುಂಬ ಸಲ ದಾಳಿ ಮಾಡ್ತಾ ಇರ್ತಾನೆ. ಮಥುರಾ ಮೇಲೆ ತುಂಬ ಕಾಟ ಕೊಡ್ತಾ ಇರ್ತಾನೆ ಅವ್ರಿಗೆ. ಎಷ್ಟು ಸಲ ದಾಳಿ ಮಾಡಿದ್ದಾನೆ ಅಂತಂದರೆ ಸರಿಸುಮಾರು 17 ಸಲ ದಾಳಿ ಮಾಡಿದ್ದಾನೆ ಮಥುರಾ ಮೇಲೆ ಜರಾಸಂಧ. ಇದೆಲ್ಲ ನೋಡ್ಬಿಟ್ಟು ತುಂಬಾ ಬೇಜಾರಿಗೊಳಗಾಗಿದ್ರು. ಒಂದ್ಸಲ ಎರಡು ಸಲ ಅಲ್ಲ, 17 ಸಲ ಅಂದರೆ ಯಾರಿಗೆ ಆದರೆ ಎಷ್ಟು ಇದು ಮಾಡ್ಕೊಂಡಿರ್ತಾರೆ ಅಲ್ವಾ. ಹಾಗಾಗಿ ಸಿಟಿನೇ ಬಿಟ್ಬಿಟ್ಟು ಹೊರಗಡೆ ಹೋಗ್ಬೇಕು ನಾವು ಅಂತ ಹೇಳ್ಬಿಟ್ಟು ಶ್ರೀಕೃಷ್ಣ ನಿರ್ಧಾರ ಮಾಡ್ತಾನೆ. ಅಲ್ಲಿಂದ ಹೋಗಿದ್ದೆ ದ್ವಾರಕಕ್ಕೆ. ಮಥುರನ ಬಿಟ್ಬಿಟ್ಟು ದ್ವಾರಕೆಗೆ ಹೋಗ್ತಾನೆ. ದ್ವಾರಕದಲ್ಲಿ ಅಂದರೆ ಅದು ಕೂಡ ಸಮುದ್ರದ ಮಧ್ಯಭಾಗದಲ್ಲಿ ನಿವಾಸ ಮಾಡಬೇಕು, ಸಿಟಿನ ನಿರ್ಮಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ದ್ವಾರಕಾಗೆ ಎಲ್ಲರನ್ನೂ ಕೂಡ ಕರ್ಕೊಂಡು ಹೋಗ್ತಾನೆ. ಆದರೆ ಅಲ್ಲಿ ಹೋದಾಗ ಸಮುದ್ರದ ಮಧ್ಯದಲ್ಲಿ ಒಂದು ಸಿಟಿನ ಕಟ್ಟಬೇಕು ಅಂತಂದರೆ ಶ್ರೀಕೃಷ್ಣ ಅಂದ್ಕೊಂಡ್ರೆ ಆಗಲ್ಲ. ಅದು ಸಮುದ್ರ ದೇವರನ್ನ ಬೇಡ್ಕೊಂಡು ಶ್ರೀಕೃಷ್ಣ ಬೇಡ್ಕೊಂಡಾಗ ಸಮುದ್ರ ದೇವರು ಶ್ರೀಕೃಷ್ಣನಿಗೆ 13 ಯೋಜನೆಗಳ ಭೂಮಿನ ಸಮುದ್ರದ ಮಧ್ಯಭಾಗದಲ್ಲಿ ಕೊಡ್ತಾನೆ. ಅಲ್ಲಿ ತುಂಬ ದೊಡ್ಡ ಬಾಗಿಲುಗಳು, ಅಲ್ಲಿರೋ ದೊಡ್ಡ ನಗರಗಳಾಗಿರ್ಬೋದು, ದೊಡ್ಡ ಕಂಬಗಳಾಗಿರ್ಬೋದು, ಹಾಗೇನೆ ಪಾಂಡ್ಸು, ರೋಡ್ಸು, ಇದೆಲ್ಲ ಕೂಡ ದೊಡ್ಡ ಸ್ಟ್ಯಾಚ್ಯೂಸು, ಇದೆಲ್ಲ ಇವಾಗಿರೋ ಅರ್ಬನ್ ಪ್ಲಾನಿಂಗ್ ಕನ್ಸ್ಟ್ರಕ್ಷನ್ ಯಾವ ರೀತಿ ಇರುತ್ತೋ ಆ ರೀತಿ ಕನ್ಸ್ಟ್ರಕ್ಟ್ ಮಾಡ್ತಾನೆ ಶ್ರೀಕೃಷ್ಣ. ಇದೆಲ್ಲ ಮಾಡ್ಕೊಂಡವರು ಹ್ಯಾಪಿಯಾಗಿರ್ತಾರೆ ಯಾದವರು ಮಥುರಾದಲ್ಲಿ. ಈ ರೀತಿ ಇದ್ದಾಗ ಎಲ್ಲರೂ ಕೂಡ ಹ್ಯಾಪಿಯಾಗಿರ್ತಾರೆ. ಅದಾದಮೇಲೆ ಮಹಾಭಾರತ ಯುದ್ಧ ನಡೆಯುತ್ತೆ. ಮಹಾಭಾರತ ಯುದ್ಧ ನಡೆದಾಗ ಏನಾಗುತ್ತೆ, ಕೌರವರೆಲ್ಲರೂ ಕೂಡ ಸತ್ತೋಗ್ತಾರೆ ಅಲ್ವಾ. ಅವಾಗ ಗಾಂಧಾರಿ ತನ್ನ ಮಕ್ಕಳು, ತನ್ನ ವಂಶ ಎಲ್ಲ ಕೂಡ ನಿರ್ವಂಶ ಆಗಿರೋದನ್ನು ನೋಡಿ ತುಂಬಾನೇ ಬೇಜಾರಿಗೊಳಗಾಗಿ ಶ್ರೀಕೃಷ್ಣನಿಗೆ ಶಾಪ ಕೊಡ್ತಾಳೆ. ನನ್ನ ವಂಶ ಯಾವ ರೀತಿ ನಿರ್ವಂಶ ಆಯ್ತೋ ನಿನ್ನ ವಂಶ ಕೂಡ ನಿರ್ವಂಶ ಆಗುತ್ತೆ. ಅಂದರೆ ನೀನು ಯಾದವರೆಲ್ಲ ಅವರವರೇ ಹೊಡೆದಾಡ್ಕೊಂಡು ಅವರವರೇ ಸಾಯ್ತಾರೆ, ನಿನ್ನ ವಂಶ ಕೂಡ ನಿರ್ವಂಶ ಆಗುತ್ತೆ ಅಂತ ಹೇಳ್ಬಿಟ್ಟು ಶಾಪ ಕೊಡ್ತಾಳೆ. ಅದು ಶ್ರೀಕೃಷ್ಣನಿಗೆ ಮುಂಚೆನೇ ಗೊತ್ತು, ತನ್ನ ವಂಶದವರೆಲ್ಲ ಆ ರೀತಿ ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಸಾಯ್ತಾರೆ ಅಂತೇಳಿ. ಅದನ್ನ ಶ್ರೀಕೃಷ್ಣ ನಗ್ನಗ್ತಾ ಸ್ವೀಕರಿಸ್ತಾನೆ. ಅದೊಂದು ಶಾಪ, ಒಂದು ಸಮುದ್ರದಲ್ಲಿ ದ್ವಾರಕ್ಕೆ ಮುಳುಗೋಗೋದಕ್ಕೆ. ಅದಾದ್ಮೇಲೆ ಇನ್ನೊಂದು ಒಂದ್ಸಲ ದುರ್ವಾಸ ಮುನಿಗಳು ಹಾಗೇನೆ ಅವ್ರ ಜೊತೆ ಕೆಲವೊಬ್ರು ಮುನಿಗಳು ದ್ವಾರಕೆಗೆ ಶ್ರೀಕೃಷ್ಣನ ಹತ್ರ ಅಂತ ಹೇಳ್ಬಿಟ್ಟು ಬರ್ತಾ ಇರ್ತಾರೆ. ಆವಾಗ ಶ್ರೀಕೃಷ್ಣನ ಮಗ ಸಾಂಬ ಇರ್ತಾನಲ್ವ, ಸಾಂಬ ಬಂದ್ಬಿಟ್ಟು ರೇಗಿಸ್ತಾ ಇರ್ತಾನೆ.
ಸೊ ದುರ್ವಾಸ ಮುನಿನ ಅಂದರೆ ದುರ್ವಾಸ ಮುನಿಗಳಂದರೆ ತುಂಬ ಕೋಪಿಷ್ಟಿ ಮುನಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತೇ ಇದೆ. ಸೊ ಗರ್ಭಿಣಿ ಹೆಣ್ಮಗಳ ಥರ ವೇಷ ಹಾಕ್ಕೊಂಡೋಗಿ ಗರ್ಭಿಣಿ ವೇಷದಲ್ಲಿ ಹೋಗಿ ನನ್ನ ಹೊಟ್ಟೆಲಿರೋದು ಹೆಣ್ಣೋ ಗಂಡೋ ಹೇಳಿ ಅಂತೇಳ್ಬಿಟ್ಟು ರೇಗಿಸ್ತಾ ಇರ್ತಾನೆ. ಸ್ಟಾರ್ಟಿಂಗಲ್ಲಿ ದುರ್ವಾಸ ಮುನಿಗಳು ಏನೋ ತಮಾಷೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ಸುಮ್ಮನಾಗ್ತಾರೆ, ಆದರೂ ಕೂಡ ಬಿಡಲ್ಲ. ಸೊ ತುಂಬ ಇನ್ನೂ ಜಾಸ್ತಿ ಇದು ಮಾಡೋಕ್ಕೆ ಅವ್ರಿಗೆ ಕಾಟ ಕೊಡೋದಕ್ಕೆ ಶುರು ಮಾಡ್ಕೊತಾರೆ. ಆವಾಗ ಬೇಸತ್ತ ದುರ್ವಾಸ ಮುನಿ ಶಾಪ ಕೊಡ್ತಾನೆ ಸಾಮಂಗೆ, ನಿನ್ನ ಹೊಟ್ಟೆಯಲ್ಲಿ ನಿಜವಾಗ್ಲೂ ಸೊ ನೀನು ಗಂಡಲ್ಲ ಹೆಣ್ಣಲ್ಲ ಗಂಡು ಅಂತ ನನಗೆ ಗೊತ್ತು. ಸೊ ನಿನ್ನ ಹೊಟ್ಟೆಯಲ್ಲಿ ನಿಜವಾಗ್ಲೂ ಒಂದು ಲೋಹದ ಕೊಡ್ಲಿ ಅನ್ನೋದು, ಒಂದು ಲೋಹದ ವಸ್ತು ಅನ್ನೋದು ಒಂದು ವಾರ ಆದಮೇಲೆ ನಿನಗೆ ಹುಟ್ಟುತ್ತೆ ಅಂತ ಹೇಳ್ಬಿಟ್ಟು ಶಾಪ ಕೊಡ್ತಾನೆ. ಅದೇ ರೀತಿಯಾಗಿ ಸೊ ಒಂದು ಲೋಹದ ಕೊಡ್ಲಿ ಅನ್ನೋದು ಹುಟ್ಟುತ್ತೆ ಸಾಮನ ಹೊಟ್ಟೆಯಲ್ಲಿ. ಆವಾಗ ಅದನ್ನ ತಗೊಂಡೋಗಿ ಶ್ರೀಕೃಷ್ಣನ ತಾತ ಆದ ಉಗ್ರ ನರಸಿಂಹಂಗೆ ಹೇಳ್ತಾನೆ, ಇದು ಏನು ಮಾಡೋದು, ಇದು ಈ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಸಾಂಬ ಆಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲ. ಆವಾಗ ಉಗ್ರ ನರಸಿಂಹ ಬಂದ್ಬಿಟ್ಟು ಇದೆಲ್ಲ ಚಿಕ್ಕ ಚಿಕ್ಕ ತುಂಡಾಗಿ ಮಾಡ್ಬಿಟ್ಟು ಸಮುದ್ರಕ್ಕೆ ಬಿಸಾಡಿ ಅಂತ ಹೇಳಿದಾಗ ಆ ತುಂಡುಗಳೆಲ್ಲರೂ ಕೂಡ ಲೋಹ ತುಂಡುಗಳೆಲ್ಲದೂ ಕೂಡ ಬಿಸಾಕಿದಾಗ ಅದರಲ್ಲಿರೋ ಒಂದು ತುಂಡು ಒಂದು ಮೀನು ನುಂಗ್ಬಿಡುತ್ತೆ. ಆವಾಗ ಮೀನುಗಾರ ಸೊ ಸಮುದ್ರದಲ್ಲಿ ಇದು ಮೀನು ಹಿಡಿಯುವಾಗ ಒಂದು ಮೀನು ಬಂದ್ಬಿಟ್ಟು ಬಲೆಗೆ ಬೀಳುತ್ತೆ. ಆ ಮೀನು ಒಂದು ಲೋಹದ ತುಂಡನ್ನು ನುಂಗಿರುತ್ತೆ. ಅದು ಕಟ್ ಮಾಡಿಬಿಟ್ಟು ಈ ಮೀನುಗಾರನಿಗೆ ಸಿಕ್ಕಾಗ ಅದನ್ನು ಒಂದು ವಿಷದ ಬಾಣವಾಗಿ ತಯಾರು ಮಾಡ್ಕೊತಾನೆ. ಸೊ ಬಿಲ್ಲು ಬಾಣ ಬಿಡಬೇಕು ಅಂತ ಹೇಳ್ಬಿಟ್ಟು ಬೇಟೆಗಾರ ಅಲ್ವಾ, ಸೊ ಒಂದು ಬಾಣವಾಗಿ ರೆಡಿ ಮಾಡ್ಕೊತಾನೆ ಅದನ್ನು. ಸೊ ಇದು ಕೂಡ ಶ್ರೀಕೃಷ್ಣನ ಸಾವಿಗೆ ಕಾರಣ ಆಗುತ್ತೆ ಇದು. ಸೊ ಈ ರೀತಿಯಾಗಿ ಒಂದಿನ ಸೊ ಆ ಬೇಟೆಗಾರ ಒಂದ್ಸಲ ಬೇಟೆಗೆ ಅಂತ ಹೋದಾಗ ಸೊ ಅಲ್ಲಿರೋ ಶ್ರೀಕೃಷ್ಣ ಮಲಗಿರ್ತಾನೆ ಸುಮ್ಮನೆ ಮರದ ಮೇಲೆ. ಸೊ ಅದು ಶ್ರೀಕೃಷ್ಣನ ಕಾಲಿಗೆ ಹೋಗಿ ಬೀಳುತ್ತೆ. ಸೊ ಆವಾಗ ಸೊ ದ್ವಾರಕ ಅನ್ನೋದು ಕಂಪ್ಲೀಟಾಗಿ ಅಂದರೆ ಸೊ ಶ್ರೀಕೃಷ್ಣನಿಗೆ ಆ ಬಾಣ ಬೀಳೋವಷ್ಟೊತ್ತಿಗೆ ಸೊ ಆ ದ್ವಾರಕಾ ಸಿಟಿಲಿ ಅವರು ಆ ವಂಶದಲ್ಲೇ ಅವರವರು ಕಿತ್ತಾಡ್ಕೊಳ್ಳೋದಾಗಿರ್ಬೋದು, ಅವರವರು ಹೊಡೆದಾಡ್ಕೊಂಡು ತುಂಬ ಜನ ಸತ್ತೋಗಿರ್ತಾರೆ. ಅವರವರೇ ಹೊಡೆದಾಡ್ಕೊಂಡು ಅವರವರೇ ಜಗಳ ಮಾಡಿಕೊಂಡು. ಸೊ ಇನ್ನು ಸ್ವಲ್ಪ ಇದೆ ಅಂದರೆ ಅಲ್ಲಿ ಸ್ತ್ರೀಯರು ಸ್ವಲ್ಪ ಹೆಣ್ಮಕ್ಳು ಅಷ್ಟೇ ಉಳಿದಿರ್ತಾರೆ ದ್ವಾರಕೆಯಲ್ಲಿ. ಸೊ ಆವಾಗ ಬಾಣ ಬಿದ್ದಾಗ ಶ್ರೀಕೃಷ್ಣನಿಗೆ ಸೊ ಈ ಜಗತ್ತನ್ನ ತ್ಯಜಿಸ್ತಾನೆ ಶ್ರೀಕೃಷ್ಣ. ಆವಾಗ ತನ್ನ ಕಣ್ಣು ಮುಂದೆನೆ ಅರ್ಜುನ ಕಾಪಾಡೋದಕ್ಕೆ ಅಂತ ಬಂದಾಗ್ಲೇನೆ ಸೊ ತನ್ನ ಕಣ್ಣು ಮುಂದೆನೆ ದ್ವಾರಕಾ ಸಿಟಿ ಸುಟ್ಟು ಹೋಗೋದನ್ನ, ಸೊ ಸಮುದ್ರದಲ್ಲಿ ಮುಳುಗೋಗೋದನ್ನ ಅರ್ಜುನ ನೋಡ್ತಾನಂತೆ. ಸೊ ಆ ರೀತಿ ದ್ವಾರಕಾ ಸಿಟಿ ಅನ್ನೋದು ಸೊ ಸಮುದ್ರದಲ್ಲಿ ಮುಳುಗೋಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸೊ ಮಹಾಭಾರತದಲ್ಲಿ. ಈಗ ದ್ವಾರಕ ಅಂತಂದರೆ ಒಂದು ಬೇಟ್ ದ್ವಾರಕ, ಹಂಗೇನೆ ದ್ವಾರಕ ಅಂತ ಹೇಳ್ಬಿಟ್ಟು ಎರಡಿದ್ದಾವೆ. ದ್ವಾರಕ ಅಂತಂದರೆ ಸೊ ಸಿಟಿ ಅಂದರೆ ಈಗ ಸಮುದ್ರ ತೀರದಲ್ಲಿರೋ ದ್ವಾರಕಾ ಸಿಟಿ. ಬೇಟ್ ದ್ವಾರಕ ಅಂತಂದರೆ ಸಮುದ್ರದ ಒಳಗಡೆ ಇರೋ ಒಂದು ಐಸ್ಲ್ಯಾಂಡು. ಸೊ ಆ ರೀತಿಯಾಗಿ ಕಂಡುಹಿಡಿದಿದ್ದಾರೆ. ಸೊ ಮೊದಲನೇ ಬಾರಿಗೆ 1930ರಲ್ಲಿ ಸೊ ಆ ಇಂಡಿಯನ್ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಅವರು ಸೊ ಸಮುದ್ರದ ಅಡಿಭಾಗದಲ್ಲಿ ಹೋಗಿ ರಿಸರ್ಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಫಸ್ಟ್ ಟೈಮು. ಆವಾಗ ಕೆಲವೊಂದು ಅವಶೇಷಗಳು ಅಂದರೆ ಆವಾಗ ಇನ್ನೂ ಟೆಕ್ನಾಲಜಿ, ಇನ್ನೂ ದೂರ ಹೋಗುವಂಥ ಟೆಕ್ನಾಲಜಿ ಇನ್ನೂ ಅಷ್ಟು ಇಂಪ್ರೂವ್ ಆಗಿರಲಿಲ್ಲ. ಸೊ ಅಲ್ಲಿ ಸ್ವಲ್ಪ ಒಳಗಡೆ ಹೋಗ್ಬಿಟ್ಟು ರಿಸರ್ಚ್ ಮಾಡಿದಾಗ ಕೆಲವೊಂದು ಅವಶೇಷಗಳು ಸಿಗುತ್ತೆ ಅಲ್ಲಿ. ಅದಾದಮೇಲೆ ಇನ್ನೊಂದ್ಸಲ 1963ರಲ್ಲಿ ಇನ್ನೊಂದ್ಸಲ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಸಮುದ್ರದ ಒಳಭಾಗಕ್ಕೆ ಹೋಗ್ಬಿಟ್ಟು ರಿಸರ್ಚ್ ಮಾಡ್ತಾರೆ. ಅಲ್ಲಿ ಸೊ ಆ ದ್ವಾಪರ ಯುಗಕ್ಕೆ ಸಂಬಂಧಪಟ್ಟಂಥ ಸೊ ಕೆಲವೊಂದು ಹಳೆ ವಸ್ತುಗಳಾಗಿರ್ಬೋದು, ಸೊ ಕೆಲವೊಂದು ಹಳೆ ವಿಗ್ರಹಗಳಾಗಿರ್ಬೋದು, ಅವೆಲ್ಲನೂ ಕೂಡ ಸಿಗ್ತವೆ. ಈ ಎಲ್ಲದರ ಆಧಾರದ ಮೇಲೆ ಸೊ ಕೆಲವೊಬ್ಬರು ಸೊ ಏನು ಹೇಳ್ತಾರೆ ಅಂತಂದರೆ ಶ್ರೀಕೃಷ್ಣ ಸೊ ಬೇಟ್ ದ್ವಾರಕ ಅಂದರೆ ದ್ವಾರಕ ಮತ್ತು ಬೇಟ್ ದ್ವಾರಕ ಅಂತ ಹೇಳ್ಬಿಟ್ಟು ಎರಡಿದೆ. ಬೇಟ್ ದ್ವಾರಕ ಅಂತಂದರೆ ಸಮುದ್ರದ ಒಳಗಡೆ ಇರೋ ಐಸ್ಲ್ಯಾಂಡು. ಸೊ ದ್ವಾರಕ ಅಂತಂದರೆ ಸೊ ಸಮುದ್ರದ ತೀರದಲ್ಲಿರೋ ದ್ವಾರಕಾ ಸಿಟಿ. ಸೊ ಇಲ್ಲಿ ಶ್ರೀಕೃಷ್ಣ ತನ್ನ ನಗರದ ಟೋಟಲ್ ಆಗಿರೋ ಎಲ್ಲ ಎಲ್ಲನೂ ಕೂಡ ದ್ವಾರಕಾ ಸಿಟಿಯಿಂದ ಮಾಡ್ತಾ ಇದ್ದ. ಹಾಗೇನೆ ಸೊ ಆ ಕುಟುಂಬದೊಂದಿಗೆ ಸೊ ಬೇಟ್ ದ್ವಾರಕದಲ್ಲಿ ನಿವಸಿಸ್ತಾ ಇದ್ದ ಅಂತ ಹೇಳ್ಬಿಟ್ಟು ಈ ಆಧಾರದ ಮೇಲೆ ಎಲ್ಲರೂ ಕೂಡ ಹೇಳುವಂಥದ್ದು. ಇನ್ನೊಂದು 1983ರಿಂದ 90 ಡಾಕ್ಟರ್ SR ರಾವ್ ಅನ್ನೋರು ಸೊ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಅವರು ಇನ್ನೊಂದ್ಸಲ ಹೋಗ್ಬಿಟ್ಟು ಸಮುದ್ರದ ಒಳಗಡೆ ಹೋಗಿ
ರಿಸರ್ಚ್ ಮಾಡೋದಕ್ಕೆ ಹೋಗ್ತಾರೆ. ಅಲ್ಲಿ ಎಲ್ಲರೂ ಕೂಡ ಸೊ ಅಲ್ಲಿರೋ ಅಂಥ ದೊಡ್ಡ ದೊಡ್ಡ ನಗರಗಳು, ದೊಡ್ಡ ದೊಡ್ಡ ಕಂಬಗಳು, ಸೊ ಅಲ್ಲಿರೋಂಥ ದೊಡ್ಡ ದೊಡ್ಡ ಬಂಗಾರದ ಬಾಗಿಲುಗಳಾಗಿರ್ಬೋದು, ಸೊ ದೊಡ್ಡ ದೊಡ್ಡ ಸ್ಟೋನ್ಸು, ಸ್ಟ್ಯಾಚ್ಯೂಸ್, ಸ್ಟೋನಿಂದ ಮಾಡಿರೋ ಸ್ಟ್ಯಾಚ್ಯೂಸು, ಪಿಲ್ಲರ್ಸ್, ಅದೆಲ್ಲನೂ ಕೂಡ ನೋಡಿ ಎಲ್ಲರೂ ಆಶ್ಚರ್ಯಕ್ಕೊಳಗಾಗ್ತಾರೆ. ಸೊ ಇದೆಲ್ಲ ನೋಡಿ ಅಲ್ಲಿರೋ ಅಂಥ ಸ್ವಲ್ಪ ಸ್ಟೋನ್ಸ್ನ ಅವರು ಕಲೆಕ್ಟ್ ಮಾಡ್ಕೊಂಬಂದು ಕಾರ್ಬನ್ ಡೇಟಿಂಗ್ ಮಾಡ್ತಾರೆ. ಸೊ ಅದೇ ಸ್ಟೋನ್ಸ್ ಎಲ್ಲ ಕಾರ್ಬನ್ ಡೇಟಿಂಗ್ ಮಾಡಿಬಿಟ್ಟು ಸೊ ಅದೆಲ್ಲದೂ ಕೂಡ ದ್ವಾಪರ ಯುಗದಲ್ಲೇ ಇದ್ದಂಥದ್ದು ಅಂತ ಹೇಳ್ಬಿಟ್ಟು ಖಚಿತವಾಗಿ ಹೇಳೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇನ್ನೊಬ್ಬರು ಸೊ ಅವ್ರ ಹೆಸರು ಬಂದ್ಬಿಟ್ಟು ಡಾಕ್ಟರ್ ನರಹರಿ ಆಚಾರ್ಯ ಅನ್ನೋರು. ಸೊ ಅವರು ಕೂಡ ಆರ್ಕಿಯಾಲಜಿಸ್ಟು. ಅವರು ಬಂದ್ಬಿಟ್ಟು ಮಹಾಭಾರತದ ಬುಕ್ಕಲ್ಲಿ, ಸೊ ಮಹಾಭಾರತದಲ್ಲಿ ಪ್ರಸ್ತಾವನೆ ಮಾಡಿರೋ ಗ್ರಹಗಳು, ಗ್ರಹಶಕಗಳು, ನಕ್ಷತ್ರಗಳು, ಸೊ ಇವೆಲ್ಲದ್ರ ಆಧಾರದ ಮೇಲೆ ಸೊ ಮಹಾಭಾರತ ಯಾವಾಗ ನಡೆದಿತ್ತು ಅಂತ ಹೇಳ್ಬಿಟ್ಟು ಮಹಾಭಾರತದಲ್ಲಿದೆ. ಸೊ ಇವೆಲ್ಲ ಅಲ್ಲಿ ಆವಾಗ ಇದ್ದಂಥ ಗ್ರಹಗಳ ಪ್ರಕಾರ ಇದೆಲ್ಲದು ಮಹಾಭಾರತ ನಡೆದಿರೋದು ಸೊ ಕ್ರಿಸ್ತಪೂರ್ವ 3126ನೇ ಇಸ್ವಿಯಲ್ಲೇ. ಸೊ ಆ ಕಾರ್ಬನ್ ಡೇಟಿಂಗ್ ಮಾಡಿದ ಸ್ಟೋನ್ಸ್ನ ತಗೊಂಡು ಕಾರ್ಬನ್ ಡೇಟಿಂಗ್ ಮಾಡಿದಾಗ ಅದು ಕೂಡ ಈ ಡೇಟಿಗೆ ಕರೆಕ್ಟಾಗಿ ಮ್ಯಾಚ್ ಆಗಿದೆ. ಇನ್ನೊಂದೇನಪ್ಪ ಅಂತಂದರೆ ಎಲ್ಲರೂ ನಂಬಲೇಬೇಕಾದಂಥ ಸತ್ಯ ಇದು. ಇನ್ನೊಂದು ಏನು ಅಂದರೆ ಸೊ ಸಮುದ್ರ ದೇವರು ಶ್ರೀಕೃಷ್ಣನಿಗೆ 13 ಯೋಜನೆಗಳ ಭೂಮಿಯನ್ನು ಕೊಟ್ಟಿರ್ತಾನೆ ಅಲ್ವಾ, ದ್ವಾರಕೆ ನಗರಿನ ನಿರ್ಮಾಣ ಮಾಡೋದಕ್ಕೆ. ಸೊ ಅಲ್ಲಿ ಸಿಕ್ಕಂಥ ನಗರ ಅವರು ವಿಸ್ತೀರ್ಣ, ಸೊ ಇದನ್ನೆಲ್ಲ ಕೂಡ ಮೆಜರ್ಮೆಂಟ್ ಮಾಡಿ ನೋಡಿದಾಗ ಅವ್ರಿಗೆ ಬಂದಿರೋ ವಿಸ್ತೀರ್ಣ ಬಂದ್ಬಿಟ್ಟು ಸೊ 12 ಯೋಜನೆಗಳ ಭೂಮಿ, ಸೊ 12 ಯೋಜನೆಗಳ ಸಿಟಿ ಅಲ್ಲಿರುವಂಥದ್ದು. ಸೊ ಇದೆಲ್ಲರೂ ಕೂಡ ನಂಬಲೇಬೇಕಾದಂಥ ಸತ್ಯ. ಸೊ ಇನ್ನೊಂದು ಕೆಲವೊಬ್ಬ ತುಂಬ ಜನ ಸೈಂಟಿಸ್ಟ್ಗಳು ಕೂಡ ಸೊ ಈ ಮಹಾಭಾರತದ ಕಾಲದಲ್ಲಿ ವರ್ಣಿಸಿದಂಥ ಸೊ ಅದರಲ್ಲಿ ಹೇಳಿದಂಥ ಗ್ರಹಗಳು, ಗ್ರಹ ಶಕಲಗಳು, ಸೊ ನಕ್ಷತ್ರಗಳು ಅವೆಲ್ಲರ ಪ್ರಕಾರ ಸೊ ಇವಾಗಿರೋ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಸೊ ಅದೆಲ್ಲದೂ ಕೂಡ ಯಾವ ಕಾಲದಕ್ಕೆ ಪಟ್ಟಂಥದ್ದು ಅಂತ ಹೇಳ್ಬಿಟ್ಟು ತುಂಬ ಜನ ಪ್ರೂವ್ ಮಾಡಿದ್ದಾರೆ. ಸೊ ಅದೆಲ್ಲರೂ ಯಾರೇ ನಂಬಿದ್ರು ನಂಬದೇ ಇದ್ರು ಸೊ ಟೆಕ್ನಾಲಜಿನಂತೂ ಇವಾಗ ನಂಬಲೇಬೇಕಲ್ವಾ. ಸೊ ಆ ರೀತಿಯಾಗಿ ತುಂಬಾ ಸಾಕ್ಷಿಗಳು ಪ್ರೂವ್ ಆಗಿದ್ದಾವೆ. ಅದಾದಮೇಲೆ ಇನ್ನೊಂದು, ಈಗ ಯಾಕೆ ದ್ವಾರಕ ಸಮುದ್ರದ ಅಡಿಭಾಗದಲ್ಲಿದೆ ಅಂತಂದರೆ ಸೊ ಕೆಲವೊಬ್ರು ಹೇಳ್ತಾರೆ ಸೊ ಸಿ ಲೆವೆಲ್ ಬರ್ತಾ ಜಾಸ್ತಿ ಆಗ್ತಾ ಸಿಟಿ ಅನ್ನೋದು ಒಳಗಡೆ ಹೋಗಿದೆ. ಸೊ 3000 ವರ್ಷಗಳ ಹಿಂದೆ ಸಿಟಿ ಸೊ ದಡದಲ್ಲೇ ಇತ್ತು, ಅಂದರೆ ಸಮುದ್ರ ತೀರದಲ್ಲೇ ಇತ್ತು. ಸೊ 3000 ವರ್ಷಗಳ ಆದಮೇಲೆ ಅದು ಹೋಗ್ತಾ ಸಮುದ್ರದ ಅಡಿಭಾಗದಲ್ಲಿ ಹೋಗಿದೆ ಅಂತ ಹೇಳ್ಬಿಟ್ಟು. ಆದರೆ ಸಿ ಲೆವೆಲ್ ಅನ್ನೋದು ಅಷ್ಟು ಹೈಟಿಗೆ ಹೋಗೋದಕ್ಕೆ ತುಂಬ ಸ್ಲೋ ಪ್ರೆಸೆಸ್ ಅಂತ ಅದು. ಇನ್ನು ಕೆಲವು ಮಹಾಭಾರತದಲ್ಲಿರೋ ಮಹಾಪ್ರಸ್ಥಾನದ ಪ್ರಕಾರ ಏನು ಹೇಳ್ತಾರೆ ಸೊ ಶ್ರೀಕೃಷ್ಣ ಸಾಯೋ ಟೈಮಲ್ಲಿ ಅರ್ಜುನ ಸೊ ಅಲ್ಲಿರೋ ಸ್ತ್ರೀಗಳನ್ನ, ಅಲ್ಲಿರೋ ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕೆ ಬಂದಾಗ ಅರ್ಜುನನ ಕಣ್ಣು ಮುಂದೆನೆ ಸೊ ದ್ವಾರಕೆ ಅನ್ನೋದು ಸಮುದ್ರದ ಒಳಗಡೆ ಮುಳುಗೋಯ್ತು ಅಂತ ಹೇಳ್ಬಿಟ್ಟು ಕೂಡ ಮಹಾಭಾರತದಲ್ಲಿ ಅಲ್ಲಿರೋ ಮಹಾಪ್ರಸ್ಥಾನದಲ್ಲಿ ಸೊ ಈ ರೀತಿಯಾಗಿ ವಿವರಿಸಿದ್ದಾರೆ. ಸೊ ಇದು ದ್ವಾರಕಾ ಸಿಟಿ ಹೇಗೆ ಸಮುದ್ರದಲ್ಲಿ ಮುಳುಗ್ತು, ಸೊ ಹಾಗೆ ದ್ವಾರಕಾ ಸಿಟಿನ ಕಂಡುಕೊಂಡಿದ್ದಾರ ಅನ್ನೋದಕ್ಕೆ ಇವು ಸಾಕ್ಷಿಗಳು. ಸೊ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿದ್ದನ್ನ ಮರೆಯಲ್ಲ ತಾನೆ. ಸೊ ಏನಾದರೂ ತಪ್ಪಾಗಿ ಹೇಳಿದರೆ ಕ್ಷಮಿಸ್ಬಿಡಿ. ಸೊ ಹಂಗೆ ಥ್ಯಾಂಕ್ ಯು ಎಲ್ಲರಿಗೂ.